ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ತಮಿಳುನಾಡಿನ ವೆಲ್ಲೂರಿನ ಭುವನ. ಭಗವದ್ ಧರ್ಮದ ಪವಿತ್ರ ಹಾದಿಯಲ್ಲಿ ನಡೆಯಲು ನಾನು ನಿಜಕ್ಕೂ ಆಶೀರ್ವದಿಸಲ್ಪಟ್ಟಿದ್ದೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಎದುರಾಗುವ ಮೊದಲು ನಾನು ದೇವರನ್ನು ನಂಬಿರಲಿಲ್ಲ. ನಾನು ಸಂಪೂರ್ಣವಾಗಿ ನನ್ನ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದ ಮೇಲೆ ಆಧಾರಪಟ್ಟಿದ್ದೆ. ಆದರೆ ಈ ಧರ್ಮಕ್ಕೆ ಕಾಲಿಟ್ಟ ಕ್ಷಣವೇ ಎಲ್ಲವೂ ಬದಲಾಯಿತು. ಹೋಮಗಳಲ್ಲಿ, ಶ್ರೀ ಅಮ್ಮ ಭಗವಾನರ ವೈಯಕ್ತಿಕ ದರ್ಶನಗಳಲ್ಲಿ, ನೇಮಂ ಮತ್ತು ಸತ್ಯಲೋಕದ ಪ್ರಕ್ರಿಯೆಗಳಲ್ಲಿ, ದೀಕ್ಷಾ ದರ್ಶನಗಳಲ್ಲಿ ಹಾಗೂ ನೇಮಂನಲ್ಲಿನ ಆಲಯ ಪೂಜೆಗಳಲ್ಲಿ ಭಾಗವಹಿಸುವ ಮೂಲಕ ನಾನು ದೈವದ ಉಪಸ್ಥಿತಿಯನ್ನು ಅನುಭವಿಸಲು ಪ್ರಾರಂಭಿಸಿದೆ. ನಿಜಕ್ಕೂ ದೇವರು ಯಾರು? ಕರ್ಮ ಅಂದರೇನು? ಜೀವನದ ಆಳವಾದ ಸತ್ಯಗಳು, ಸ್ವ ಇಚ್ಛೆಯ ಪಾತ್ರ ಮತ್ತು ಪ್ರಾರ್ಥನೆಯ ಪರಿವರ್ತನಾ ಶಕ್ತಿ ಹಾಗೂ ಸ್ಥಿತಿಯ ವರ್ಗಾವಣೆಗಳ ಬಗ್ಗೆ ಅರಿತುಕೊಂಡೆ. ಈಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ನನ್ನ ಬಂಧವು ಗಾಢವಾಗಿ ಮತ್ತು ಆತ್ಮೀಯವಾಗಿದೆ. ನಾನು ನಿರಂತರವಾಗಿ ಅವರೊಂದಿಗೆ ಸಂಭಾಷಿಸುತ್ತೇನೆ ಮತ್ತು ನನ್ನ ದೈನಂದಿನ ಜೀವನದ ಸಣ್ಣ ಪುಟ್ಟ ಘಟನೆಗಳಿಗೂ ಕೂಡ ನಾನು ದೈವಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮೊದಲು ಆಗಾಗ್ಗೆ ಇತರರ ಬಗ್ಗೆ ತೀರ್ಪು ಕೊಡುತ್ತಿದ್ದೆ. ನಾನು ಹೆಚ್ಚು ಯೋಚಿಸುತ್ತಿದ್ದೆ ಜನರ ಉದ್ದೇಶಗಳ ಬಗ್ಗೆ. ಅವರಿಗೆ ನನ್ನಿಂದ ಏನು ಬೇಕು ಅಥವಾ ಅವರ ಅಗತ್ಯಗಳಿಗೆ ನನ್ನನ್ನು ಉಪಯೋಗಿಸಿಕೊಳ್ಳುತ್ತಿದ್ದಾರೆಯೇ ಎಂದೆಲ್ಲ ಅನುಮಾನಿಸುತ್ತಿದ್ದೆ. ಆದರೆ ದೀಕ್ಷಾ ದರ್ಶನದಲ್ಲಿ ಭಾಗವಹಿಸಿದ ನಂತರ ನಾನೊಂದು ಬಲವಾದ ಬದಲಾವಣೆಗೆ ಒಳಗಾದೆ. ಈಗ ನಾನು ಜನರ ಮಾತುಗಳನ್ನು ತೀರ್ಪು ಇಲ್ಲದೆ ಶಾಂತವಾಗಿ ಕೇಳುತ್ತೇನೆ. ಅಂತರಂಗ ಸಂಭಾಷಣೆಯು ನಿಂತು ಹೋಗಿದೆ ಮತ್ತು ನಾನು ಇತರರೊಂದಿಗೆ ತೆರೆದ ಹಾಗೂ ಸ್ವೀಕೃತಿಯ ಹೃದಯದೊಂದಿಗೆ ಸಂಪರ್ಕ ಹೊಂದಲು ಸಾಧ್ಯವಾಗಿದೆ. ಹಿಂದೊಮ್ಮೆ ನಾನು ಮುಕ್ತಿ ಎನ್ನುವುದು ಒಂದು ಅಮೂರ್ತ ಪರಿಕಲ್ಪನೆ, ಅದೊಂದು ಮಾನವ ಜಾತಿಗೆ ಕಾಲ್ಪನಿಕವಾದದ್ದು ಮತ್ತು ಸಾಧಿಸಲಾಗದ್ದು ಎಂದು ಭಾವಿಸಿದ್ದೆ. ಆದರೆ 11 ದಿನಗಳ ಆಳವಾದ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ನಂತರ ಮತ್ತು ದಾಸಾಜಿಗಳ ಮುಕ್ತಿಯ ಅನುಭವಗಳನ್ನು ಕೇಳಿದ ನಂತರ ನನ್ನ ಅಭಿಪ್ರಾಯವು ಸಂಪೂರ್ಣವಾಗಿ ಬದಲಾಯಿತು. ಈಗ ಮುಕ್ತಿಯು ಸತ್ಯ ಎಂದು ನನಗೆ ಖಚಿತವಾಗಿ ತಿಳಿದಿದೆ. ನಾನು ಜೀವನವನ್ನು ಅದು ಇರುವಂತೆಯೇ ಅನುಭವಿಸಲು, ನನ್ನ ಅಂತರಂಗ ಸ್ಥಿತಿಗಳನ್ನು ಸಾಕ್ಷಾಭಾವದಲ್ಲಿ ನೋಡಲು ಮತ್ತು ಎಲ್ಲವೂ ದೈವಿಕ ಪ್ರಕ್ರಿಯೆ ಎಂದು ಅರಿತುಕೊಳ್ಳಲು ಪ್ರಾರಂಭಿಸಿದ್ದೇನೆ. ಪ್ರೀತಿ ಮತ್ತು ಭಕ್ತಿ ತುಂಬಿದ ಹೃದಯದೊಂದಿಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಮತ್ತು ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳ ಬಳಿ ಎಂದೆಂದಿಗೂ ಇರಲು ಬಯಸುತ್ತೇನೆ.